ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಕುಕ್ಕಿಂಗ್ ಯೂಟ್ಯೂಬ್ ಚಾನಲ್. ಬನ್ನಿ ಇವತ್ತಿನ ರೆಸಿಪಿ ಏನಂತ ನೋಡೋಣ. ನಾನು ಇಲ್ಲಿ ಆಲೂಗಡ್ಡೆ ಮತ್ತು ಸಬ್ಬಕ್ಕಿಯಿಂದ ಹಪ್ಪಳವನ್ನು ಮಾಡ್ತಾಯಿದ್ದೀನಿ. ಇಡೀ ವರ್ಷ ಇಟ್ಕೊಂಡು ಇದನ್ನು ತಿನ್ನಬಹುದು. ನೀವು ಒಂದು ಸರ್ತಿ ಮಾಡಿದರೆ ಪದೇ ಪದೇ ಇಡೀ ವರ್ಷ ಮಾಡ್ತಾನೆ ಇರ್ತೀರ. ಅಷ್ಟೊಂದು ರುಚಿಯಾಗಿರುವ ಹಪ್ಪಳ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾನು ಇಲ್ಲಿ 4 ಆಲೂಗಡ್ಡೆಯನ್ನು ಬಾಯ್ಲ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಈ ಥರ ಒಂದು ಸ್ವಲ್ಪ ಸುಡ್ತಾ ಇದೆ. ಅದಕ್ಕೋಸ್ಕರ ಒಂದು ಸ್ವಲ್ಪ ತಣ್ಣೀರನ್ನು ಹಾಕಿ ನಾನು ಇವಾಗ ಇದರ ಮೇಲಿನ ಶಿಪ್ಪೆಯನ್ನು ತೆಕ್ಕೋತಾ ಇದ್ದೀನಿ. ನೋಡಿ, ತಣ್ಣೀರು ಹಾಕಿರುವುದರಿಂದ ಶಿಪ್ಪೆ ಆರಾಮವಾಗಿ ಸುಲಿದು ಬರುತ್ತೆ. ನೋಡಿ, 4 ಆಲೂಗಡ್ಡೆ ಶಿಪ್ಪೆಯನ್ನು ತೆಕ್ಕೊಂಡು ಇಟ್ಕೊಂಡಿದ್ದೀನಿ. ಇಲ್ಲಿ ಈ ರೀತಿ ಇರುವ ಒಂದು ಜಾರಿಯನ್ನು ತಗೊಂಡು ನಾವು ಇದನ್ನು ಮ್ಯಾಶ್ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿ ಕೆಳಗಡೆ ಬರುತ್ತೆ. ತುಂಬ ಸ್ಮೂತಾಗಿ ಬರುತ್ತೆ. ನೋಡಿ, ಇದರಲ್ಲಿ ಏನು ಗಂಟು ಇರೋದಿಲ್ಲ. ಆಲೂಗಡ್ಡೆದು ತುಂಬಾ ಸಾಫ್ಟಾಗಿ ಸ್ಮೂತಾಗಿ ಈ ರೀತಿ ಮಾಡ್ಕೋದ್ರಿಂದ ಆರಾಮವಾಗಿ ಆಲೂಗಡ್ಡೆ ಕೆಳಗೆ ಪೇಸ್ಟನ್ನು ಬರುತ್ತೆ. ನೋಡಿ, ಇದು ಎಲ್ಲ ಆಲೂಗಡ್ಡೆಯನ್ನು ಇದೇ ಥರ ನಾನು ಮ್ಯಾಶ್ ಮಾಡ್ಕೊಂಡಿದ್ದೀನಿ. ನೋಡಿ ಯಾವ ಥರ ಬಂದಿದೆ ಅಂತ ನೀವು ನೋಡಬಹುದು. ತುಂಬಾ ಸ್ಮೂತಾಗಿ ಬೆಣ್ಣೆ ಥರ ಬಂದಿದೆ. ನೋಡಿ, ಈ ರೀತಿ ನಾವು ಮಾಡಿಕೊಂಡು ಇದನ್ನು ಸೈಡಲ್ಲಿ ಇಟ್ಕೊಳ್ಳೋಣ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡ್ಕೊಳ್ಳಿ. ಇವಾಗ ನಾನು ಇಷ್ಟೋ ಮೇಲೆ ಒಂದು ಬಾಳಿಗೆನ ಇಟ್ಕೊಂಡಿದ್ದೀನಿ. ಅದಕ್ಕೆ ನಾನು 1 ಕಪ್ಪಷ್ಟು ಸಾಬುದಾಣಿ ಹಾಕೋತಾ ಇದ್ದೀನಿ. ಇದು ಒಂದು ಸ್ವಲ್ಪ ದಪ್ಪ ಸಾಬುದಾಣಿ ಇದೆ. ಚಿಕ್ಕ ಸಾಬುದಾಣಿ ಇದ್ರೂ ನೀವು ಅದನ್ನು ಕೂಡ ತೊಗೊಳ್ಬೋದು. ನಿಮ್ಮ ಹತ್ರ ಯಾವುದಿರುತ್ತೋ ಅದನ್ನು ತೊಗೊಳ್ಳಿ. 1 ಬಟ್ಟಲು ಸಾಬುದಾಣಿ ನಾವು 1 ನಿಮಿಷದವರೆಗೆ ರೋಸ್ಟ್ ಮಾಡ್ಕೊಳ್ಬೇಕು. ಕಲರ್ ಏನು ಚೇಂಜ್ ಆಗೋದು ಬೇಡ. ನಾವು ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಒಂದೇ 1 ನಿಮಿಷ ರೋಸ್ಟ್ ಮಾಡಿಕೊಂಡ್ರೆ ಸಾಕು. ಇವಾಗ ಒಂದು ಪ್ಲೇಟಲ್ಲಿ ಆರೋದಕ್ಕೆ ಹಾಕಿದ್ದೀನಿ. ಇವಾಗ ಇದು ಚೆನ್ನಾಗಿ ಆರಿದೆ. ನಾನು ಒಂದು ಮಿಕ್ಸಿ ಜಾರಿಗೆ ಹಾಕೋತಾ ಇದ್ದೀನಿ. ನೋಡಿ, ಮಿಕ್ಸಿ ಜಾರಿಗೆ ಹಾಕೊಂಡಾದಮೇಲೆ ನಾವು ಇದನ್ನು ಪೌಡ್ರ್ ಮಾಡ್ಕೊಂಡು ಬರಬೇಕು. ಎಷ್ಟು ನುಣ್ಣಗಾಗುತ್ತೋ ಅಷ್ಟು ಬಾರೀಕ್ ಪೌಡ್ರ್ ಮಾಡ್ಕೊಂಡು ಬರೋಣ. ನೋಡಿ ಯಾವ ಥರ ಆಗಿದೆ ಅಂತ ನೋಡಿ. ಈ ರೀತಿ ನಾವು ಹಿಟ್ಟಿನ ಥರ ಮಾಡ್ಕೊಳ್ಬೇಕಾಗುತ್ತೆ. ಇವಾಗ ನಾವು ಈ ಆಲೂಗಡ್ಡೆ ಏನು ಮಾಡ್ಕೊಂಡು ಇಟ್ಕೊಂಡಿದ್ದೀವಲ್ಲ, ಅದರಲ್ಲಿ ಒಂದು ಜರಡಿಯನ್ನು ಇಟ್ಕೊಂಡು ನಾವು ಈ ಹಿಟ್ಟನ್ನು ಸೋದಿಸ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಈ ಥರ ನಾವು ಜರಡಿಯನ್ನು ಹಿಡ್ಕೊಳ್ಬೇಕಾಗುತ್ತೆ. ನೋಡಿ, ಮೇಲ್ಗಡೆ ಒಂದು ಸ್ವಲ್ಪ ದಪ್ಪ ಬಂದರೆ ಅದನ್ನು ತೊಗೊಳ್ಬೇಡಿ. ನೋಡಿ, ಈ ಥರ ನಾವು ಈ ಹಿಟ್ಟನ್ನು ಸಾಬುದಾಣಿ ಹಿಟ್ಟನ್ನು ತೊಗೊಳ್ಬೇಕು. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಸ್ವಲ್ಪ ಜೀರಿಗೆ ಮತ್ತು ಹಸಿಮೆಣಸಿನಕಾಯಿ ಪೇಸ್ಟನ್ನು ಹಾಕಿದ್ದೀನಿ. ನೋಡಿ, ಇವಾಗ ನಾವು ಇದನ್ನು ನಾದ್ಕೊಳ್ಬೇಕಾಗುತ್ತೆ. ನೋಡಿ, ಚಪಾತಿ ಹಿಟ್ಟಿನ ಹದಕ್ಕೆ ನಾವು ಇದನ್ನು ನಾದ್ಕೊಂಡು ಇಟ್ಕೊಳ್ಬೇಕು. ನೀರು ಹಾಕುವ ಅವಶ್ಯಕತೆ ಇಲ್ಲ. ಆಲೂಗಡ್ಡೆಯಲ್ಲಿ ನೀರಿನ ಅಂಶ ಇರೋದರಿಂದ ನಾವು ಹಾಗೆ ನಾದ್ಕೊಂಡು ಇಟ್ಕೊಳ್ಬೇಕು. ನೋಡ್ತಾ ಇರ್ಬೋದು ನೀವು, ಈ ರೀತಿ ನಾನು ನಾದ್ಕೊಂಡು ಇಟ್ಕೊಂಡಿದ್ದೀನಿ. ಇವಾಗ ನಾವು ಒಂದು ಡಬ್ಬಿಯನ್ನು ತೊಗೊಳ್ಳೋಣ. ನಾನಿಲ್ಲಿ ಟಿಫಿನ್ ಡಬ್ಬಿ ತೊಗೋತಾ ಇದ್ದೀನಿ. ನಿಮ್ಮ ಹತ್ರ ಯಾವುದಿರುತ್ತೋ ಅದನ್ನು ತೊಗೊಳ್ಳಿ. ಇದಕ್ಕೆ ಹಿಟ್ಟನ್ನು, ನಾದಿರುವ ಹಿಟ್ಟನ್ನು ಹಾಕ್ಕೊಂಡು ಇದಕ್ಕೆ ಡಕ್ಕನವನ್ನು ಮುಚ್ಚಿ ನಾವು ಸ್ಟೋವ್ ಮೇಲೆ ಒಂದು ಬಾಳಿಗೆಯನ್ನು ಇಟ್ಕೊಂಡಿದ್ದೀನಿ. ಅದಕ್ಕೆ 1 ಗ್ಲಾಸ್ 2 ಗ್ಲಾಸಷ್ಟು ನೀರು ಹಾಕ್ಕೊಂಡಿದ್ದೀನಿ. ಮತ್ತು ಈ ಥರ ಇರುವ ಒಂದು ಸ್ಟ್ಯಾಂಡನ್ನು ಇಟ್ಕೊಂಡು ಆ ಟಿಫಿನ್ ಡಬ್ಬಿಯನ್ನು, ನಾವು ಹಿಟ್ಟನ್ನು ಹಾಕಿರುವ ಟಿಫನ್ ಡಬ್ಬಿಯನ್ನು ಇದರಲ್ಲಿಡೋಣ. ಇಟ್ಕೊಂಡು ಮೇಲೆ ಒಂದು ಡಕ್ಕನವನ್ನು ಮುಚ್ಚಿ ಇದನ್ನು ನಾವು 15ರಿಂದ 20 ನಿಮಿಷದವರೆಗೆ ನಾವು ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ಬಾಯ್ಲ್ ಮಾಡ್ಕೊಳ್ಬೇಕಾಗುತ್ತೆ. ನೋಡಿ, ನಿಮ್ಮ ಹತ್ರ ಈ ಥರ ಬಾಳಿಗೆ ಇಲ್ಲ ಅಂದರೆ ನೀವು ಕುಕ್ಕರ್ನಲ್ಲಿ ಕೂಡ ಮಾಡ್ಕೊಳ್ಬೋದು. ಕುಕ್ಕರ್ನ ವಿಜಿಲನ್ನು ಮಾತ್ರ ತೆಗೆದುಬಿಡಿ. ಅದರಲ್ಲೂ ಕೂಡ ಒಂದು 15 ನಿಮಿಷ ನಾವು ಕುದಿಸ್ಕೊಳ್ಬೇಕು. ಇದರಲ್ಲಿ ಒಂದು 15 ನಿಮಿಷ ಆಗಿದೆ. ನಾನಿವಾಗ ಗ್ಯಾಸನ್ನು ಆಫ್ ಮಾಡಿಕೊಂಡು ತೆಗಿತಾ ಇದ್ದೀನಿ. ನೋಡಿ, ತೆಗೆದು ಕೆಳಗಡೆ ಇಟ್ಟಿದ್ದೀನಿ. ಒಂದು ಸ್ವಲ್ಪ ಆರೋದಕ್ಕೆ ಬಿಡೋಣ. ಇವಾಗ ಆರಿದೆ ಒಂದು ಸ್ವಲ್ಪ. ಇವಾಗ ತೆಗೆದು ನೋಡೋಣ ಹೇಗಾಗಿದೆ ಅಂತ. ನೋಡಿ, ಹಿಟ್ಟನ್ನು ನಮ್ಮದು ಚೆನ್ನಾಗಿ ಬೆಂದಿದೆ. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ನೋಡಿ. ಇವಾಗ ಒಂದು ಸ್ವಲ್ಪ ಇದರಲ್ಲಿನ ಹಿಟ್ಟನ್ನು ತೆಕ್ಕೋತಾ ಇದ್ದೀನಿ. ಇವಾಗ ಇದನ್ನು ಮತ್ತೆ ಹಾಗೆ ಮುಚ್ಚಿಬಿಡೋಣ. ಈ ಹಿಟ್ಟನ್ನು ನಾವು ಚೆನ್ನಾಗಿ ನಾದ್ಕೊಳ್ಬೇಕಾಗುತ್ತೆ. ನೋಡಿ, ಈ ರೀತಿ ನಾವು ಕೈಯಿಂದ ಚೆನ್ನಾಗಿ ನಾದ್ಕೊಳ್ಬೇಕು. 1-2 ನಿಮಿಷದವರೆಗೆ ಚೆನ್ನಾಗಿ ನಾದ್ಕೊಂಡ್ರೆ ಜಿಗಿ ಚೆನ್ನಾಗಿ ಬರುತ್ತೆ. ನೋಡಿ, ಈ ರೀತಿ ನಾನು ನಾದ್ಕೊಂಡು ಇಟ್ಕೊಂಡಿದ್ದೀನಿ. ಈ ರೀತಿ ನಾವು ರೋಲ್ ಮಾಡಿಕೊಂಡು ನಾವು ಯಾವ ಸೈಜಲ್ಲಿ ಹಪ್ಪಳ ಮಾಡ್ತೀವೋ ಅಷ್ಟನ್ನು ಹಿಟ್ಟು ನಾವು ತಗೊಂಡು ರೌಂಡಾಗಿ ಈ ರೀತಿ ನಾವು ಮಾಡಿಕೊಂಡು ಇಟ್ಕೊಳ್ಬೇಕಾಗುತ್ತೆ. ನೋಡಿ, ಉಂಡೆ ಮಾಡ್ಕೊಂಡು ಇಟ್ಕೊಳ್ಬೇಕು. ನಿಮಗೆ ಯಾವ ಸೈಜ್ ಹಪ್ಪಳ ಬೇಕೋ ಆ ಸೈಜಲ್ಲಿ ಉಂಡೆ ಮಾಡ್ಕೊಂಡು ಇಟ್ಕೊಳ್ಳಿ. ಈ ಥರ ಚಪಾತಿ ಮಾಡೋ ಮಣಿ ತಗೊಂಡು ಒಂದು ಈ ಪ್ಲಾಸ್ಟಿಕ್ ಸೀಟನ್ನು ತಗೊಂಡು ನಾವು ಈ ರೀತಿ ಹಪ್ಪಳವನ್ನು ಮಾಡ್ಕೊಳ್ಬೋದು. ನೋಡಿ, ಈ ಥರ ಬೆಳ್ಳಣಿಗೆಯಿಂದ ಲಟ್ಟಿಸ್ಕೊಳ್ಬೇಕು. ನಾವು ಈ ರೀತಿ ಮೇಲೆ ಮತ್ತು ಕೆಳಗೆ ಒಂದು ಪ್ಲಾಸ್ಟಿಕ್ ಸೀಟನ್ನು ಇಟ್ಕೊಂಡು ಈ ರೀತಿ ಲಟ್ಟಿಸ್ಕೊಳ್ಳಿ. ನೋಡಿ, ಇವಾಗ ಎಷ್ಟು ಆರಾಮಾಗಿ ಅದು ಬರ್ತಾಯಿದೆ ಅಂತ ನೋಡ್ಬೋದು. ಒಂದು ಸ್ವಲ್ಪ ರೌಂಡ್ ಆಕಾರದಲ್ಲಿ ಬೇಕು ಅಂದರೆ ಈ ರೀತಿ ಬೌಲನ್ನು ತೊಗೊಂಡು ನಾವು ಈ ರೀತಿ ಕಟ್ ಮಾಡ್ಕೊಳ್ಬೋದು. ಈ ಸೈಡಲ್ಲಿ ಬಂದಿರುವ ಹಿಟ್ಟು ಮತ್ತು ನಾವು ಹಪ್ಪಳ ಮಾಡೋದಕ್ಕೆ ಯೂಸ್ ಮಾಡ್ಕೊಳ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ರೌಂಡ್ ಆಕಾರದಲ್ಲಿ ಈ ರೀತಿ ನಾನು ಒಂದು ಬಟ್ಟೆ ಮೇಲೆ ಒಣಗಿ ಹಾಕ್ತಾಯಿದ್ದೀನಿ. ಇದು ಮನೆಯಲ್ಲೇ ಫ್ಯಾನಿನ ಹಾಳಿಗೆ ಹಾಕ್ತಾಯಿದ್ದೀನಿ. ನೋಡಿ, ಮತ್ತು ಇನ್ನೊಂದು ಕೂಡ ಮಾಡಿ ತೋರಿಸ್ತಾ ಇದ್ದೀನಿ. ನೀವು ಆ ರೀತಿನಾದರೂ ಮಾಡ್ಕೊಳ್ಳಿ, ಇಲ್ಲಾಂದರೆ ನೀವು ಈ ರೀತಿಯೂ ಕೂಡ ಮಾಡ್ಕೊಳ್ಬೋದು. ನೋಡಿ, ಕೈಯಿಂದನೂ ಕೂಡ ನಾವು ಈ ಹಪ್ಪಳ ಆರಾಮವಾಗಿ ಮಾಡ್ಕೊಳ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಂತ ನೋಡಿ. ಇವೇನು ಒಡೆಯೋದಿಲ್ಲ, ಬಿಚ್ಚೋದಿಲ್ಲ, ಏನಿಲ್ಲ, ಆರಾಮವಾಗಿ ಎದ್ದು ಬರುತ್ತವೆ. ಒಂದು ಹಪ್ಪಳಕ್ಕೆ 4 ಪಟ್ಟು ಅರಳುತ್ತವೆ. ಈ ಹಪ್ಪಳ ನೀವು ಮಾಡ್ತಾಯಿದ್ರೆ ತಿಂತಾನೇ ಇರಬೇಕು ಅನ್ನಿಸುತ್ತೆ. ಎಲ್ಲರೂ ಮನೇಲಿ ತುಂಬಾ ಇಷ್ಟಪಟ್ಟು ತಿಂತಾರೆ. ನೀವು ಮಾಡಿ ನೋಡಿ ಒಂದು ಸರಿ ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್. ನೋಡಿ, ಇದೇ ರೀತಿ ನಾನು ಎಲ್ಲ ಹಪ್ಪಳವನ್ನು ಇದೇ ರೀತಿ ಮಾಡಿ
ಬಟ್ಟೆ ಮೇಲೆ ಒಣಗಿ ಹಾಕಿದ್ದೀನಿ ನೋಡಿ. ನಾವು ಒಂದು ದಿವಸ ಒಣಗಿಸ್ಕೊಳ್ಬೇಕು, ಮತ್ತು ಒಣಗಿದ ಮೇಲೆ ಈ ರೀತಿ ಆಗುತ್ತವೆ. ಈ ರೀತಿ ಆದಮೇಲೆ ನಾವು ಒಂದು 2 ಗಂಟೆ ಬಿಸಿಲಲ್ಲಿ ಇಟ್ಕೊಳ್ಬೇಕಾಗುತ್ತೆ ನೋಡಿ. ಇದು ಇಡೀ ದಿನ ಒಂದಿನ ಫ್ಯಾನಿನ ಗಾಳಿಗೆ ಹಾಕ್ಕೊಂಡು ಆಮೇಲೆ ನಾವು 1-2 ತಾಸು ಬಿಸಿಲಲ್ಲಿ ಒಣಗಿಸ್ಕೊಳ್ಬೇಕು ನೋಡಿ. ಬಿಸಿಲಲ್ಲಿ ಒಣಗಿದ ಮೇಲೆ ಈ ರೀತಿ ಆಗಿವೆ ನೋಡಿ ನಮ್ಮ ಹಪ್ಪಳ. ಇವಾಗ ಸ್ಟವ್ ಮೇಲೆ ಎಣ್ಣೆ ಕೂಡ ಕಾಯೋದಕ್ಕೆ ಇಟ್ಟಿದ್ದೀನಿ. ಇವಾಗ ನಾವು ಹಪ್ಪಳವನ್ನು ಫ್ರೈ ಮಾಡ್ಕೊಳ್ಳೋಣ ನೋಡಿ ಫ್ರೆಂಡ್ಸ್. ಎಣ್ಣೆ ಕಾಯ್ದಿದೆ ಇಲ್ಲ ಅಂತ ಚೆಕ್ ಮಾಡ್ಕೊಳ್ಳಿ. ಈ ರೀತಿ ನೋಡಿ, ಎಣ್ಣೆ ಚೆನ್ನಾಗಿ ಕಾಯಿಸ್ಕೊಳ್ಬೇಕು. ಚೆನ್ನಾಗಿ ಕಾಯಿಸಿದ ಮೇಲೆ ಮೀಡಿಯಮ್ ಫ್ಲೇಮ್ ಮಾಡಬೇಕು ಗ್ಯಾಸನ್ನು ನೋಡಿ. ಯಾವ ರೀತಿ ನಮ್ಮ ಹಪ್ಪಳ ಅರಳುತ್ತದೆ ಅಂತ ನೋಡ್ಕೊಳ್ಬೋದು ನೀವು. 1ಕ್ಕೆ 4 ಪಟ್ಟು ಅರಳುವ ಈ ನಮ್ಮ ಸಬ್ಬಕ್ಕಿ ಆಲೂಗಡ್ಡೆ ಹಪ್ಪಳ ಅಂತೂ ತುಂಬಾ ಟೇಸ್ಟಾಗಿರ್ತವೆ. ನೀವು ಮಾಡಿರಿ ಒಂದು ಸರಿ. ಬೇಸಿಗೆ ಅಂತೂ ಬಂತು, ಎಲ್ಲ ತೀರಿನ ಹಪ್ಪಳ ಅಂತೂ ಮಾಡೇ ಮಾಡ್ತೀವಿ. ಈ ಹಪ್ಪಳನ ಒಂದು ಸರಿ ಟ್ರೈ ಮಾಡಿ ನೋಡಿ, ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್. ನನ್ನ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಮತ್ತು ನನ್ನ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೋಡಿ. ಒಂದು ಹಪ್ಪಳವನ್ನು ಮುರಿದು ತೋರಿಸ್ತಾ ಇದ್ದೀನಿ, ಎಷ್ಟು ಚೆನ್ನಾಗಿ ಮುರಿತಾ ಇದೆ ಅಂತ ನೀವು ನೋಡ್ಬೋದು. ಬಾಯಲ್ಲಿಟ್ಟರೆ ಕರಗೋಗುತ್ತೆ, ಅಷ್ಟೊಂದು ರುಚಿಯಾಗಿರುವ ನಮ್ಮ ಈ ಆಲೂಗಡ್ಡೆ ಮತ್ತು ಸಬ್ಬಕ್ಕಿ ಹಪ್ಪಳ ಅಂತೂ ಸೂಪರಾಗಿದೆ ನೋಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಹೊಸ ರೆಸಿಪಿಯೊಂದಿಗೆ, ಈಜಿ ರೆಸಿಪಿಯೊಂದಿಗೆ. ಅಲ್ಲಿವರೆಗೂ ಓಕೆ, ಬಾಯ್ ಬಾಯ್ ಫ್ರೆಂಡ್ಸ್.